ಅವ್ರು ಹೇಳ್ತಾರೆ ಕುಮಾರಸ್ವಾಮಿ ಅವರಿಗೆ ಕಾಮನ್ ಸೆನ್ಸ್ ಇಲ್ಲ, ಅಲ್ಲಿ ಕಾನೂನು ಸುವ್ಯವಸ್ಥೆ ಹಾಳಾಗುತ್ತೆ, ಹಾಗಾಗಿ ಅಲ್ಲಿಗೆ ಬರ್ಲಿಕ್ಕೆ ಆಗಲ್ಲ ಅಂತ ಹೇಳ್ತಾರೆ ಸರ್. ಅಲ್ಲ ರೀ, ಸಂಘರ್ಷ ಪ್ರಶ್ನೆ ಅಲ್ರಿ ಬಂತು. ನಾನು ಈಗ ಹೇಳ್ತಾ ಇದ್ದೀನಲ್ಲ, ವ್ಯವಸ್ಥಿತವಾಗಿ ಕೂತು ಚರ್ಚೆ ಮಾಡಿರಿ. ಯಾವ ಪಾರ್ಟಿ ಕಾರ್ಯಕರ್ತರು ಬರೋದು ಬೇಡ ಕಣ್ರಿ, ಇಲ್ಲಿ ರೈತರು ಬರಲಿ ರೀ. ಯಾರು ರೈತರು ಇವತ್ತು ಒಳಗಾಗಿದ್ದಾರೆ ಈ ಒಂದು ಭೂಸ್ವಾಧೀನ ಪ್ರಕ್ರಿಯೆಗೆ, ಆ ಒಂದು ಬಾಧಿತ ಪ್ರದೇಶ ಇದೆ ಅಂಥ ರೈತರುಗಳು ಬರಲಿ. ಆಮೇಲೆ ನೋಡ್ರಿ, ಇಲ್ಲಿ ಏನಾಗ್ಬಿಟ್ಟಿದೆ, ಈ ವ್ಯಕ್ತಿಗಳ ಹೆಸರು ನನ್ನ ಬಾಯಲ್ಲಿ ಬರೋದು ಬೇಡ. ಇವ್ರಿಗೆ ಶಾರ್ಟ್ ಟರ್ಮ್ ಲೀಸ್ ಅಗ್ರಿಮೆಂಟ್ ಸೈನ್ ಹಾಕ್ಬಿಟ್ಟವ್ರೆ, ಕಾಂಟ್ರಾಕ್ಟ್ ಅಗ್ರಿಮೆಂಟ್ ಸೈನ್ ಹಾಕ್ಬಿಟ್ಟವ್ರೆ. ಇನ್ನೂ ಇಲ್ಲಿ ನಮಗೆ ಸಚಿವ ಸಂಪುಟ ವಿಸ್ತರಣೆ ಆಗಿಲ್ಲ ಪಾಪ ಅವ್ರಿಗೆ. ಯಾರು ಕುಮಾರಸ್ವಾಮಿ ಅವ್ರನ್ನ, ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ಅತಿ ಹೆಚ್ಚು ಬೈತಾರೋ, ಸ್ಟೇಟಸ್ ಮುಖ್ಯಮಂತ್ರಿಗಳ ರೆಕಾರ್ಡಲ್ಲಿ ಒಂದು ಬರ್ಕತ್ತವ್ರೆ ಮಾರ್ಕ್ಸು ಕುತ್ಕೊಂಡು. ಯಾರು ಜಾಸ್ತಿ ಬೈತೀರಾ ಅವ್ರಿಗೆ ಸಚಿವ ಸಂಪುಟ ಸ್ಥಾನ ಕೊಡ್ತೀವಿ ಅಂತಕ್ಕಂಥದ್ದು ಬಹುಶಃ ಹೇಳ್ದಂಗಿದ್ದಾರೆ. ಈ ಸಚಿವ ಸಂಪುಟ ವಿಸ್ತರಣೆ ಆದಮೇಲೆ ಇವರೆಲ್ಲ ಅಡ್ರೆಸ್ ಗಿರಾಕಿಗಳು ನೀವು ಹೋಗಿ ಮೈಕ್ ಹಿಡಿದ್ರು ಮನೆ ಸೇರ್ಕತ್ತಾರೆ ನಡಿ. ಸರ್, ಈಗ ಇವರು ಎಂ ಬಿ ಪಾಟೀಲ್ ಕೂಡ ಒಂದು ಮಾತು ಹೇಳ್ತಾರೆ, ಈ ಒಂದು ಭಾಗದಲ್ಲಿ ನಿಮ್ಮದು 100 ಎಕರೆ ಬೇನಾಮಿ ಆಸ್ತಿ ಅಂತ ಏನೋ ಮಾತು ಹೇಳ್ತಾರೆ. ಎಂ ಬಿ ಪಾಟೀಲು ಆ ಮನುಷ್ಯ ವಿದ್ಯಾವಂತ ಅಂತ ಅಂದ್ಕೊಂಡಿದ್ದೆ, ಸಂಭಾವಿತ ಅಂತ ಅಂದ್ಕೊಂಡಿದ್ದೆ. ಆದರೆ ಆತ ಮಾತಾಡಿರುವಂಥ ಮಾತುಗಳಿದೆಯಲ್ಲ, ಯಾವ ಡೀಟೇಲ್ಸ್ನ ಕಲೆಕ್ಟ್ ಮಾಡ್ಕೊಂಡು ಮಾತಾಡಬೇಕಾಗಿರ್ತಕ್ಕಂಥ ಮಂತ್ರಿಗಳು. ಏಕೆಂದರೆ ಇಲ್ಲಿ 7 ಕೋಟಿ 7.5 ಕೋಟಿ ಜನಸಂಖ್ಯೆಯಲ್ಲಿ ಮಂತ್ರಿಗಳಾಗ್ತಕ್ಕಂಥದ್ದಕ್ಕೆ ಅವಕಾಶ ಇರ್ತಕ್ಕಂಥದ್ದು ಭಾಳ ಕಮ್ಮಿ ಜನಕ್ಕೆ. ಅಂಥ ಅವಕಾಶ ಎಂ ಬಿ ಪಾಟೀಲ್ರಿಗೆ ಸಿಕ್ಕಿದೆ. 100 ಎಕರೆ ಜಾಗ ಐತೆ ಅಂತಾರಲ್ಲ ಆ ಪ್ರದೇಶದಲ್ಲಿ, ಎಂ ಬಿ ಪಾಟೀಲ್ರು ಅದನ್ನೇನಾರು ಸಾಬೀತು ಮಾಡಿಬಿಟ್ರೆ ನಾವು ತಲೆಬಾಗ್ಬಿಡ್ತೀವಿ. ಇಲ್ಲ ಅಂದರೆ ಎಂ ಬಿ ಪಾಟೀಲ್ರು ಅವ್ರು ಕೊಟ್ಟಿರೋಂಥ ಹೇಳಿಕೆಗೆ ಇವತ್ತು ಕ್ಷಮಾಪಣೆ ಕೇಳಬೇಕು ಸಾರ್ವಜನಿಕವಾಗಿ. ಇಲ್ಲ ಅಂದರೆ ಡಿಫಾಮೇಷನ್ ಕೇಸ್ ಹಾಕ್ತೀನಿ. ಸುಮ್ಮನೆ ಕೂರ್ತಕ್ಕಂಥ ಪ್ರಶ್ನೆ ಇಲ್ಲ. ಇಲ್ಲಿ ರಾತ್ರೋರಾತ್ರಿ ಪುಂಡಪೋಖ್ರಿಗಳಿಗೆ ಅವ್ರಿಗೂ ಗುತ್ತಿಗೆ ಕೊಟ್ಕೊಂಡು ಏನೋ ಅವ್ರ ಸ್ಟೇಟಸ್ ಮುಖ್ಯಮಂತ್ರಿಗೆ ಮೆಚ್ಚುಗೆ ವ್ಯಕ್ತಪಡಿಸ್ಬೇಕು ಅನ್ನೋದಕ್ಕೆ ತಲೆ ಮೇಲೆ ಟವಲ್ ಹಾಸ್ಕೊಂಡು ಬಂದು ರಾತ್ರೋರಾತ್ರಿ ಸ್ಟಿಕ್ಕರ್ ಅಂಟಿಸೋಗ್ಬಿಟ್ಟು ಅದೆಂಥದೋ ಪೋಸ್ಟರ್ ಅಭಿಯಾನ ಅಂದರೆ ಕುಮಾರಸ್ವಾಮಿ ಅವ್ರ ಕುಟುಂಬ ಏನು ಎದುರ್ಕೊಂಡು ಓಡೈತೀವಿ ಅಂದ್ಕೊಂಡಿದ್ದಾರೇನ್ರಿ. 40 ವರ್ಷದಿಂದ ಇವ್ರನ್ನ ಎದುರಿಸ್ಕೊಂಡೆ ರಾಜಕಾರಣ ಮಾಡ್ಕೊಂಡು ಬಂದಿರೋದು ದೇವೇಗೌಡರು, ಕುಮಾರಣ್ಣನ ಕುಟುಂಬ. ಇವತ್ತು ನಾನು ಇದ್ದೇನೆ, ರೈತರ ಜೊತೆ ಇದ್ದೇನೆ. ನನ್ನ ವೈಯಕ್ತಿಕ ಹಿತಾಸಕ್ತಿಗಿಂತ ಹೆಚ್ಚಾಗಿ ನಮ್ಮ ರೈತರ ಹಿತಾಸಕ್ತಿ, ನಮ್ಮ ರೈತರ ರಕ್ಷಣೆ ನನ್ನ ಮೂಲ್ಯ, ಆದ್ಯತೆ ಮತ್ತು ಕರ್ತವ್ಯ ಅಂತಕ್ಕಂಥದ್ದನ್ನ ಹೇಳ್ತೇನೆ. ಇವ್ರು ಹೇಳ್ತಕ್ಕಂಥ ವಿಚಾರಗಳಿಗೆ ನಮ್ಮ ಮಂಜಣ್ಣ ಅವರು ಬಹುಶಃ ಈಗಾಗಲೇ ಪ್ರೆಸ್ ಮೀಟ್ ಕರೆದಿದ್ರು ಅಂತ ಕೇಳಿದೆ. ನೀವು ಭಾಗಿಯಾಗಿದ್ರಿ, ಅವ್ರಿಗೆ ಅವರು ಉತ್ತರ ಕೊಟ್ಕೊತಾರೆ, ಏನು ತೊಂದರೆ ಇಲ್ಲ. 2ನೇ ಹಂತದ ಪಾದಯಾತ್ರೆ ಯಾವಾಗ ಆರಂಭ ಆಗುತ್ತೆ? 2ನೇ ಹಂತದ ಪಾದಯಾತ್ರೆ ಅಷ್ಟೇ ಅಲ್ಲ, ರೈತರಿಂದ ಇಲ್ಲಿವರೆಗೂ ಕನ್ಸೆಂಟ್ ತಗೊಳಕ್ಕಾಗಿಲ್ಲ. ಈಗ ಹುಡ್ಕೋದಿಂದ 12,500 ಕೋಟಿ ಸಾಲ ತೋರಿಸಿದಾರಲ್ಲ, ಹುಡ್ಕೋದವ್ರೇನು ಸುಮ್ಮನೆ ಸಾಲ ಕೊಡ್ತಾರೇನ್ರಿ? ಒಂದು ಕಂಡೀಷನ್ ಹಾಕಿದ್ದಾರೆ, ರೈತರ ಕನ್ಸೆಂಟ್ ಇಲ್ದಿರ ₹1 ಸಾಲ ಬಿಡುಗಡೆ ಮಾಡಲ್ಲ ಅಲ್ಲಿ. ಹಾಗಾಗಿ ಕನ್ಸೆಂಟ್ ತಗೊಳ್ತಕ್ಕಂಥದ್ದಕ್ಕೆ ರೈತರದ್ದು ಒಂದು ಅದಾಲತ್ ಪ್ರಾರಂಭ ಮಾಡ್ತೀನಿ. ನಾನೇ ಹೋಗಿ ಕೂತ್ಕೊತೀನಿ, ಡ್ರಾಪ್ ಬಾಕ್ಸ್ ಸಿಗ್ತೀನಿ. 9 ರೆವಿನ್ಯೂ ಗ್ರಾಮಗಳೇನಿದೆ ಬಂದು ರೈತರು, ಪಾಣಿದಾರರು, ಆಧಾರ್ ಹೋಲ್ಡರ್ಸ್ ಹೇಳಿದ್ನಲ್ಲ, ಬಂದು ಪರ ವಿರೋಧ ಡ್ರಾಪ್ ಬಾಕ್ಸಲ್ಲಿ ವಿಚಾರ ತಿಳಿಸಿ ಹೋಗ್ಲಿ. ಕೂತ್ಕೊತೀನಿ. ಪಾದಯಾತ್ರೆ ಒಂದೇ ಅಲ್ಲ ಗುರು, ಕಡೆಯಿಂದ ಎಲ್ಲ ಬಂದು ಜನ ಕರ್ಕೊಂಡು ಬಂದಿದ್ದಾರೆ ಅಂತ ಒಂದು ವಿಡಿಯೋ ಮಾಡಿದ್ದಾರೆ ನೋಡ್ರಿ. ಅವ್ರು ಹೇಳೋದಕ್ಕೆ 100 ಹೇಳ್ಬೋದು, ಅದಕ್ಕೆಲ್ಲ ನಾನು ಉತ್ತರ ಕೊಡಲ್ಲ.